ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ಜಾತಕಗಳನ್ನ ನೋಡಿದಾಗ ಉತ್ತಮವಾಗಿರುವಂಥ ಯೋಗಗಳಿದೆ ಅಥವಾ ಯೋಗಗಳಿದ್ರೆ ಜೀವನದಲ್ಲಿ ಮುಂದೆ ಏಳಿಗೆಯನ್ನು ಕಾಣ್ಬೋದು ಅಂತ ಹೇಳ್ತಾರೆ. ಆ ಯೋಗಗಳು ಖಂಡಿತವಾಗ್ಲೂ ಜಾತಕದಲ್ಲಿ ಇರುತ್ತಾ? ಆ ಯೋಗಗಳಿಂದ ನಮಗೆ ಫಲಾನುಫಲಗಳು ಸಿಗುತ್ತಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಉದಾಹರಣೆಗೆ ಗಜಕೇಸರಿ ಯೋಗ ಇದೆ ಅಂತ ಹೇಳ್ತಾರೆ, ಅವ್ರು ಯಾವಾಗಲೂ ಚೆನ್ನಾಗಿರ್ತಾರೆ, ಏನೂ ಸಮಸ್ಯೆ ಬರಲ್ಲ ಅಂತೆಲ್ಲ ಹೇಳೋದನ್ನ ಕೇಳ್ಪಟ್ಟಿದ್ದೀವಿ. ಇದೆಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಹೌದು ಕೂಡ ಆ ಕೆಲವೊಂದು ಬಾರಿ ಯೋಗಗಳಿರ್ತವೆ, ಅದು ಒಂದೊಂದು ಬಾರಿ ಆ ಯೋಗಗಳ ಕೆಲಸ ಮಾಡ್ತಿದ್ದೆಲ್ಲೋ ಗೊತ್ತಾಗೋದಿಲ್ಲ. ಅದು ಅವರ ಅರಿವಿಗೆ ಬಂದಿರೋದು ಸತ್ಯ. ಆದರೆ ಎಷ್ಟೋ ಜಾತಕಗಳನ್ನು ಪರಿಶೀಲಿಸಿ ನೋಡಿದಾಗ ಈಗ ಯಾರ್ಯಾರು ಒಳ್ಳೆಯ ಪೊಸಿಷನಲ್ಲಿದ್ದಾರೆ, ತುಂಬ ದೊಡ್ಡ ಮಟ್ಟದ್ದು ಹುದ್ದೆಗಳು ಅಲಂಕರಿಸಿದ್ದಾರೆ, ಅಥವಾ ದೊಡ್ಡ ಮಟ್ಟದ ಬಿಸ್ನೆಸ್ ಅಂತ ಮಾಡ್ತಿದ್ದಾರೆ, ಅಥವಾ ಸರ್ಕಾರಿ ನೌಕರರಾಗಿರ್ತಾರೆ, ಇವ್ರದ್ದೆಲ್ಲರದ್ದು ಕೂಡ ಎಷ್ಟೋ ಬಹುಶಃ ಗೊತ್ತಿಲ್ಲ, ಎಷ್ಟು ಸಾವಿರವಾದ ಎಷ್ಟು ಲಕ್ಷಗಳ ನಾವೆಲ್ಲ ಜಾತಕಗಳು 20 ವರ್ಷಗಳ ನಾನು ಚೆಕ್ ಮಾಡಿರ್ತೀನೋ, ನೋಡ್ತಾ ಬಂದಿರ್ತೀನೋ, ಅದನ್ನು ಗಮನಿಸ್ತಾ ಬಂದಿರ್ತೀವೋ. ಆ ಜಾತಕಗಳು ಹಿಡಿದು ನೋಡಿದಾಗ ಒಂದು ಸಲ ಅದನ್ನು ನೋಡಿದಾಗಲೇ ಗೊತ್ತಾಗ್ಬಿಡ್ತೇವೆ, ಓಹೋ ಇವರು ಇಂಥದ್ರಲ್ಲಿ ಇರುತ್ತಾರೆ, ಹೀಗಿರುತ್ತಾರೆ ಅಂತ. ಇನ್ನು ಕೆಲವ್ರನ್ನ ತುಂಬ ಈ ಅಪ್ಪಪ್ಪವರಿಗಳಾಗಿರ್ತಾರಲ್ಲ, ಅವ್ರದ್ದು ಕೂಡ ನಾವು ಗಮನಿಸಿರ್ತೀವಿ, ಏನೂ ಇರೋದಿಲ್ಲ, ಅವನು ಹಾಗೇ ಇರ್ತಾನೆ. ಇದು ಜ್ಯೋತಿಷ್ಯ ಸತ್ಯಾನ ಅಂತ ಅನ್ಲಿಕ್ಕೆ ನಮಗಿದೊಂದು ಸಾಕಂತ ಕಾಣುತ್ತೆ. ನಾವು ಎಚ್ಚೆತ್ಕೊಳ್ಳಿಕ್ಕೆ ಗಮನಿಸ್ಲಿಕ್ಕೆ ಇದೊಂದು ಸಾಕಂತ ಕಾಣುತ್ತೆ. ಎಷ್ಟು ತರಹದ್ದು, ಕೆಲವೊಬ್ಬರಿಗೆ 3-4 ಯೋಗಗಳಿರ್ತವೆ. ಆ ಯೋಗಗಳು ಬಹುಶಃ ಈಗ ಅಂಬಾನಿನೇ ತೆಗೆದುಕೊಂಡ್ರೆ ಅವರಿಗೆ ಶ್ರೀ ಲಕ್ಷ್ಮೀನಾರಾಯಣ ಯೋಗ ಇರತಕ್ಕಂತಹದ್ದು. ಅಂದರೆ ಶುಭಗ್ರಹಗಳು 3-4 ಒಂದೇ ಮನೆ ನಿಂತು ಬಿಡ್ತಕ್ಕಂತಹದ್ದು. ಅದು ಧನಸ್ಥಾನಕ್ಕೆ ಸಂಬಂಧಪಟ್ಟ 2ನೇ ಮನೆ. ಅದರಲ್ಲೂ ಕರ್ಮಾಧಿಪತಿ ಧರ್ಮಾಧಿಪತಿ ಅಂತಿದೆ. ಎಷ್ಟು ಅಂತಂದರೆ ಒಂದು ಮಿರಾಕಲ್ ನಡೆದೋಗುತ್ತೆ. ಅವ್ರಿಗೊಂದು ಅದೃಷ್ಟ 100ಕ್ಕೆ 100 ಬರುತ್ತೆ. ಅನುಭವ ವೇದ್ಯದ ಮಾತು ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ, ಬಹುಶಃ ನನ್ನ ಸಂಗಡ ಇರ್ತಕ್ಕ ಕೆಲವರಲ್ಲಿ ಚೆಕ್ ಮಾಡ್ತಾ ಬರ್ತೀನಿ, ಇವರೆಲ್ಲ ಈ ಮಟ್ಟಕ್ಕೆ ಹೇಗೆ ಬೆಳೆದರು, ಆಮೇಲೆ ಹೀಗೆ ಏನಾಗಿದ್ದಾರೆ, ಇದೆಲ್ಲ ಗಮನಿಸಬೇಕಾದ್ರೆ ನೀವು ಕೇಳಿದ ಈ ಒಂದು ಗಜಕೇಸರಿ ಯೋಗ ಇದೆಯಲ್ಲ, ಒಂದೊಂದು ಬಾರಿ ಅದು ಮೋಸವೂ ಆಗೋ ಸಾಧ್ಯತೆ ಇರುತ್ತೆ, ನಷ್ಟವೂ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ 100 ದಾರಿಗಳಿದ್ದಾವೆ. ಈ ಸಮಸ್ಯೆ ಅನ್ನೋದು ಒಂದು ಬೀಗ ಆದರೆ 1000 ಸಮಸ್ಯೆಗೆ ಒಂದು ಕೀ ಅಂತ ಏನಿರುತ್ತೋ ಆ ಪರಿಹಾರನ ಕೀ ಕೂಡ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಇದು ಒಂದನೇ ಸೃಷ್ಟಿ ಮಾಡಲಿಲ್ಲ ಅವ. ಬೀಗದ ಕೀ 2 ರೆಡಿ ಮಾಡ್ತಾನೆ, ಸುಮ್ಮನೆ ಒಂದನೇ ರೆಡಿ ಮಾಡಲ್ಲ ಯಾರು ಕೂಡ. ಹಾಗೇನೆ ಈ ವಿಶ್ವಕ್ಕೆ ಗೊತ್ತಿದೆ ಯಾರಿಗೆ ಏನು ಕೊಡಬೇಕು ಅಂತ. ಬಹುಶಃ ಅದು ಮೊದಲೇ ಗೊತ್ತುಪಡಿಸಾಗಿದೆ. ಆದರೆ ವಿಶ್ವಕ್ಕೆ ಕೃತಜ್ಞತೆ ಸಲ್ಲಿಸೋದು ಕೂಡ ನಮ್ಮ ಧರ್ಮ ಆಗಿರುತ್ತೆ. ಇನ್ನು ಅಂತಹ ಯೋಗಗಳು ಅಂತ ನಾವು ಮಾತಾಡ್ತಿರಬೇಕಾದ್ರೆ ಕೆಲವೊಬ್ಬರದ್ದು ಜಾತಕಗಳನ್ನು ನೋಡೋದು ಇಲ್ಲ, ಮಾಡೋದು ಇಲ್ಲ, ಮಾತಾಡೋದು ಇಲ್ಲ, ಬೇಕಾಗಿಲ್ಲ ಅವರಿಗೆ. ಯಾಕೆಂತಂದ್ರೆ ಅವ್ರು ಚೆನ್ನಾಗಿ ಹೋಗ್ತಾನೆ ಇರ್ತಾರೆ, ಅವ್ರದ್ದು ಯಾವಾಗಲೂ ಗೈನ್ ಆಗ್ತಾನೆ ಹೋಗ್ತಿರ್ತಾರೆ, ಎಲ್ಲದರಲ್ಲೂ ಕೂಡ ತೃಪ್ತಿ ಇರುತ್ತೆ, ಸಂತೃಪ್ತಿ ಇರುತ್ತೆ, ಅಭಿವೃದ್ಧಿ ಕಾಣ್ತಾ ಇರ್ತಾರೆ. ಅವ್ರದ್ದೇನು ಅಭ್ಯಂತರ ಇಲ್ಲ. ಯಾರಿಗೆ ಸಮಸ್ಯೆ ಬರುತ್ತೋ, ಯಾರಿಗೆ ಸಮಸ್ಯೆ ಬಂದಿರುತ್ತೋ ಅವರು ಸ್ವಲ್ಪ ಕಾಳಜಿ ವಹಿಸೋದು, ನೋಡುವಂಥದ್ದು, ಮಾಡುವಂಥದ್ದು, ಅದಕ್ಕೊಂದು ರೆಮಿಡಿ, ಅದಕ್ಕೊಂದು ಪರಿಹಾರ ಮಾಡಿಕೊಡೋದು ಮುಂದುವರೆದು ಮಾಡ್ತಿರ್ತಾರೆ. ಇನ್ನು ಕೆಲವರು ಹಂತವಾಗಿ ಒಂದು ಸ್ಟೇಜ್ ಹತ್ಕೊಂಡು ಹೋಗ್ತಾನೇ ಇರ್ತಾರೆ, ಖುಷಿ ಮಾಡ್ತಾ ಬರುತ್ತೆ. ಯಾರಿಗೆ ದ್ವಿತೀಯದಲ್ಲಿ ಅಂದರೆ ಗುರು, ಶುಕ್ರ, ಬುಧ, ಚಂದ್ರ ಈ ಗ್ರಹಗಳೇನಾದರೂ ಸೇರಿಕೊಳ್ಳುತ್ತಂತಂದರೆ 3 ಸೇರಿದ್ರೆ ಅದ್ಭುತ, ಇನ್ನು 4 ಸೇರಿದ್ರೆ ಮಹಾದ್ಭುತ, ಪರಮಾದ್ಭುತ. ಹಾಗಾಗಿ 2ನೇ ಮನೆ, 5ನೇ ಮನೆ, ಇನ್ನು 7ನೇ ಮನೆ, 11ನೇ ಮನೆ ಈ ರೀತಿ ಏನಾದರೂ ಸೇರಿಕೊಳ್ಳುತ್ತು ಅಂತಂದರೆ ಅದರಲ್ಲೂ ಕೂಡ ಕರ್ಮಾಧಿಪತಿಯನ್ನು ಕೂಡ ಕಾಂಬಿನೇಷನ್ ಚೆಕ್ ಮಾಡಿಕೊಳ್ಳುತ್ತಾ ಏನಾದರೂ ನೋಡಿದ್ದೆ ಆದರೆ ಆ ಅಂಬಾನಿಗಿರ್ತಕ್ಕಂಥದ್ದು ಈ ಒಂದು ಶ್ರೀಲಕ್ಷ್ಮೀನಾರಾಯಣ ಯೋಗ. ಅವರು ಮೊದಲೇ ಏನು ಅದನ್ನು ಗಮನದಲ್ಲಿ ಇಟ್ಕೊಳ್ಳಲ್ಲ, ಒಟ್ಟಾರೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಸೀರಿಯಸ್ ಆಗಿ ಶ್ರಮ ವಹಿಸಿ ಎಫೋರ್ಟ್ ಹಾಕಿ ಮಾಡ್ತಾ ಬರ್ತಾರೆ. ಆ ಲಾಭ ನಷ್ಟ ಅಥವಾ ಅವಮಾನ ಸನ್ಮಾನ ಸಮಾನ ತೆಗೆದುಕೊಳ್ಬೇಕಿಲ್ಲಿ. ಹಿಗ್ಗು ಬಿಡೋದು, ಕುಗ್ಗು ಬಿಡೋದು ಮಾಡಲೇಬಾರ್ದು. ಹೋಗ್ತಾ ಇರಬೇಕು, ನಮ್ಮ ದಾರಿಯನ್ನು ನಡ್ಕೊಂಡು ಹೋಗ್ತಾನೆ ಇರಬೇಕು. ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕು. ಅದು ಎಷ್ಟೇ ಅವಮಾನಗಳಾದರೂ ಕೂಡ
ಸಹಿಸಿಕೊಳ್ಳುತ್ತಾ ಲೆಕ್ಕಿಸದೆ ಮುನ್ನುಗ್ಗುತ್ತಿರಬೇಕು. ಯಾರು ಅವಮಾನ ಕಾಣದೇ ಇರತಕ್ಕಂಥ ಒಬ್ಬರನ್ನು ತೋರಿಸಿ ನೋಡೋಣ. ಪ್ರತಿಯೊಬ್ಬರಿಗೂ ಹಾಕ್ತಾರೆ ಅವರವರ ಜೀವಮಾನದಲ್ಲಿ ಏನೋ ಒಂದು ಸಣ್ಣ ಪುಟ್ಟದ್ದು ಅಥವಾ ಒಬ್ಬರು ಕೆಲವರು ದೊಡ್ಡದು ಹಾಕ್ತಾನೆ ಇರ್ತಾರೆ. ಒಟ್ಟಾರೆ ಅವರ ಗಮ್ಯಸ್ಥಾನವನ್ನು ಅಂದರೆ ಅವರು ಏನು ಗೋಲ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ ರೀಚ್ ಆಗಬೇಕು ಅಂತಂದರೆ ಬಹುಶಃ ನಷ್ಟಗಳಾಗಿರಬಹುದು, ಈ ಎಡವಿ ಬಿದ್ದು ಬಿಡ್ತಕ್ಕಂಥದ್ದಾಗಿರಬಹುದು, ಈ ಥರದ ಎಡರು ತೊಡರುಗಳು ಕಾಣಿಸಿಕೊಳ್ಳುತ್ತವೆ. ನನ್ನ ಪ್ರೀತಿಯ ಬಂಧುಗಳು, ಅದೇನೂ ಕೂಡ ಗಮನದಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಯೋಗಗಳು ನಿಮಗೆ ಸಹಕರಿಸಬೇಕು ಅಂತಂದರೆ ನೀವು ಮುನ್ನಡೆಯಬೇಕು ಅಷ್ಟೇ. ಖಂಡಿತವಾಗ್ಲೂ ಗುರುಗಳೇ. ಸೊ ಸಾಕಷ್ಟು ಜಾತಕಗಳನ್ನ ಕೂಡ ನೀವು ನೋಡಿರ್ತೀರಾ ಅಂತಲೇ ಹೇಳ್ಬೋದು, ಈ ರೀತಿಯಾಗಿರುವಂಥ ಯೋಗಗಳು ಯಾವ ರೀತಿ ಇರುತ್ತೆ ಅಂತ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.